ಹಾಯ್ ನಮಸ್ತೆ, ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನೋಡಿ ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಒಂದು ಹಾವು ಬಂದು ಸೇರಿಕೊಂಡಿತ್ತು. 4 ದಿನ ಆಯಿತು ಇವತ್ತಿಗೆ ಹಾವು ಸೇರಿಕೊಂಡು. ನಾಗರಹೋದು ಯಾಕೆ ಆಚೆ ಹೋಗ್ತಾನೆ ಇಲ್ಲ, ಅದು ಎಲ್ಲ ಪ್ರಯತ್ನ ಮಾಡ್ತಿದೆ ಬಟ್ ಅದು ಎಲ್ಲೂ ಹೋಗ್ತಾನೆ ಇಲ್ಲ, ಮನೆಯಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅಂದರೆ ನಾಗರಹಾವು ಅಂದರೆ ಭಯ ಅಲ್ವಾ, ಮಕ್ಕಳಿದ್ದಾರೆ, ಭಯ ಇರುತ್ತೆ. ಮನೆಯಲ್ಲೇ ಒಳಗಡೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಮನೆ ಒಳಗೆ ಇದೆ. 4 ದಿನ ಆಯಿತು, ಹೋಗ್ತಾನೆ ಇಲ್ಲ ಅದು. ಅವರು ಹಿಡೀಲಿಕ್ಕೆಲ್ಲ ಪ್ರಯತ್ನ ಪಟ್ಟರು ಬಟ್ ಸಿಗ್ತಾ ಇರಲಿಲ್ಲ. ನೋಡಿ ಎಷ್ಟು ದಪ್ಪದಾಗಿದೆ, ಅದು ಭಯ, ನೋಡಲಿಕ್ಕೆ ಭಯ ಆಗ್ತಿದೆ. ಇಲ್ಲಿ ಕೂತ್ಕೊಂಡು ನಾವು ನೋಡ್ತಾ ಇದ್ವಿ, ಅಂದರೆ ಈ ಕಡೆ ಬಂದುಬಿಡುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ವಿ. ನೋಡಿ ಹೇಗೆ ಬರ್ತಾ ಇದೆ, ಅದು ಹೋಗ್ಲಿಕ್ಕೆ ಜಾಗ ಹುಡ್ತಿದೆ ಬಟ್ ಅದು ಮೇಲಿದೆಯಲ್ಲ, ಇಲ್ಲಿ ಜಾಗ ಇಲ್ಲದೆ ಅದು ಪರದಾಡ್ತಿದೆ. ಅವ್ರ ಪಾಪ ಒಳಗಡೆನೇ ಹೋಗ್ತಿಲ್ಲ, ಭಯದಿಂದ ಆಚೆ ಕಡೆನೇ ಇರ್ತಿದ್ದಾರೆ, ಮಲ್ಕೊಳೋದೆಲ್ಲ ಆಚೆ ಕಡೆನೇ ಮಲ್ಕೊಂಡಿದ್ದಾರೆ. ನೋಡಿ ಅದು ನಾಗರಹಾವು ಇದೆಯಲ್ಲ, ಅದಕ್ಕೆ ಭಯ ಇರುತ್ತೆ, ಒಳಗಡೆ ಹೋಗಿ ಎಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ, ಅದು ಎಲ್ಲಿ ಬಂದಿರುತ್ತೋ ಅನ್ನೋ ಒಂದು ಭಯ ಇರುತ್ತೆ. ನೋಡಿ ಅದು ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದೆ. ನಿಮ್ಗೆ ಕಾಣಿಸ್ತಿದೆ ಅಂದ್ಕೊತೀನಿ, ಮೇಲಿದು ಸೀಟ್ ಕೆಳಗಡೆ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ನಾವು ಈ ಕಡೆ ಎಲ್ಲಿ ಬಂದುಬಿಡುತ್ತೆ ಅಂತ ನೋಡ್ತಿದ್ದೀವಿ ಬಟ್ ಅದು ಬರೋದು ಒಳಗಡೆ ಮತ್ತೆ ಹೋಗೋದು ಬರೋದು ಮಾಡ್ತಾ ಇದೆ, ಇಲ್ಲಿ ಹೋಗ್ತಾನೆ ಇಲ್ಲ. ಬಟ್ ಇವತ್ತಿಗೆ 4 ದಿವಸ ಆಯಿತು ಅದು ಮನೆಯಲ್ಲೇ ಇದ್ಬಿಟ್ಟು. ಬಟ್ ನಾಗರಹಾವು ಮನೇಲಿ ಇರಲ್ಲ ಅಂತ ಹೇಳ್ತಾರೆ, ಅದು ಯಾಕೋ ಇದ್ಬಿಟ್ಟಿದೆ ಇವತ್ತು, ಹೋಗ್ತಾನೆ ಇಲ್ಲ. ಅವ್ರು ಆ ಕಡೆ ಹಿಡಿಲಿಕ್ಕೆ ನೋಡ್ರಿ ಈ ಕಡೆ ಬಂದುಬಿಡುತ್ತೆ, ಹಿಂದೆ ಬಂದರೆ ಮುಂದೆ ಹೋಗ್ಬಿಡುತ್ತೆ, ಹಿಂಗೆ ಆಟ ಆಡಿಸ್ತಿದೆ ಅದು. ಆ ವಿಡಿಯೋಕ್ಕೆ ಬಂದಿದ್ದರು ಬಟ್ ಅವರಿಗೂ ಆಟ ಆಡಿಸ್ತಿದೆ, ಸಿಗ್ತಾನೇ ಇಲ್ಲ. ಅವರು ದಿನ ಬಂದು ಹೋಗ್ತಿದ್ದಾರೆ. ಅಂದರೆ ಒಂದು ಸ್ವಲ್ಪ ಹೊತ್ತು ಕಾಣಿಸುತ್ತೆ, ಆಮೇಲೆ ಕಾಣಿಸೋದೇ ಇಲ್ಲ. ಅಂದರೆ ಬಿಸಿಲಿದೆಯಲ್ಲ ಸಿಕ್ಕಾಪಟ್ಟೆ, ಇವಾಗ ಶೀಟಲ್ಲಿ ಮನೆ ಒಳಗೂ ಇರೋಕ್ಕಾಗಲ್ಲ, ಸೆಕೆಗೂ ಇರಲ್ಲ, ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಬಟ್ ಅದು ಹೋಗ್ತಾನೇ ಇಲ್ಲ. ನೋಡಿ ಹೆಂಗೆ ಬರ್ತಾ ಇದೆ, ದೊಡ್ಡದಿದೆ, ಅದು ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅಂದರೆ ಮಕ್ಕಳಿದಾರಲ್ಲ, ಮಕ್ಕಳು ಮನೇಲಿ ಇರಬೇಕಾದ್ರೆ ಭಯ, ಎಲ್ಲಿ ಬಂದು ಹೆಚ್ಚು ಕಮ್ಮಿ ಆದರೆ ಸಮಸ್ಯೆ ಆಗುತ್ತೆ ಅಂತ. ಅದಕ್ಕೆ ಮತ್ತು ಅದು ನಾಗರಹಾವಲ್ಲ, ಹೊಡಿಲೂಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ಹೊಡಿತಾ ಇಲ್ಲ ಅವರು. ಹಾಗೆ ಸುಮ್ಮನೆ ಹಿಡಿದ್ಬಿಟ್ಟು ಆ ಕಡೆ ಎಲ್ಲಾರು ಕಾಡಿಗೆ ತೊಗೊಂಡೋಗಿ ಬಿಡೋಕ್ಕಾಗಿ ಅವರು ಟ್ರೈ ಮಾಡ್ತಿದ್ದಾರೆ ಬಟ್ ಆ ವಿಡಿಯೋ ಬಂದಿದ್ರು 2 ದಿನ, ಅವ್ರಿಗೆ ಸಿಗಲಿಲ್ಲ ಅದು. ನೋಡಿ ಹೇಗೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದೆ ಅಂತ ಹೇಳಿ. ನಮಗಂತೂ ನೋಡಿ ಫುಲ್ ಭಯ ಆಯಿತು. ನೋಡಿ ತಿರ್ಗಾ ಮತ್ತೆ ವಾಪಸ್ ಹೋಗ್ತಾ ಇದೆ, ಅದಲ್ಲೇ ಹೋಗ್ಬಿಡ್ತು ಅದು ಹಾಗೆ. ಅಂದರೆ ಯಾರಾದರೂ ಗಲಾಟೆ ಮಾಡಿದ ತಕ್ಷಣ ಹಿಂದೆ ಹೋಗೋದು, ಮುಂದೆ ಬರೋದು, ಹೋಗೋದು, ಹಿಂದೆ ಬರೋದು ಮಾಡುತ್ತೆ ಅದು. ಜನ ಅಂದರೆ ಫುಲ್ ಜನ ಇದ್ದಾರಲ್ಲ ಹಿಂದೆ, ಒಂದು ನೋಡೋದು ಮುಂದೆ, ಅಂದರೆ ಹಾವು ಇದೆ ಅಂದರೆ ಒಂದು ನೋಡ್ಬೇಕನ್ನೋದು ಒಂದು ಖುಷಿ ಇರುತ್ತೆ ಜನಗಳಿಗೆ. ಎಲ್ಲಿ ಅಂದ್ಬಿಟ್ಟು ನೋಡ್ತಿದ್ದಾರೆ. ಹಾಗೆ ನಮ್ಮ ಅಜ್ಜಿ ಒಂದು ಡೇರೆ ಗಿಡ ಹಾಕಿದ್ರು ನೋಡಿ, ಒಂದೇ ಗಿಡದಲ್ಲಿ ಇಷ್ಟೊಂದು ಹೂ ಬಿಟ್ಟಿದೆ ಅಂತೇಳಿ. ಅದೊಂದು ಗೆಡ್ಡೆ ಹಾಕಿದ್ರು ಹೋದ ವರ್ಷನೇ, ಅದು ಈ ವರ್ಷ ಗಿಡ ಆಗಿಬಿಟ್ಟು ನೋಡಿ, ಒಂದೇ ಗಿಡ ಅದು, ಒಂದೇ ಗಿಡದಲ್ಲಿ ಇಷ್ಟೊಂದು ಹೂವು ಬಿಟ್ಟಿದೆ ಅಂತ ಹೇಳಿ. ಹಾಗೆ ಬೇಜಾರಾಗ್ತಿತ್ತು ಅಂತ ಸಾಯಂಕಾಲ ಅಲ್ಲಿ ಚಿಕ್ಕಮ್ಮರ ಮನೆ ಹತ್ರ ಹೋಗಿದ್ದೆ. ಎಲ್ಲ ಕೂತ್ಕೊಂಡು ಮಾತುಕತೆ ಮಾಡ್ತಾಯಿದ್ರು ಸಾಯಂಕಾಲ. ಅಂದರೆ ಹಳ್ಳಿ ಕಡೆನೇ ಹಾಗೆಲ್ಲ ಕೂತ್ಕೊಂಡು ಮಾತುಕತೆ ಅಂದರೆ ಖುಷಿ ಇರುತ್ತೆ. ಹಾಗೆ ನಮ್ಮ ಎದುರುಗಡೆ ಮನೆ ಅಜ್ಜಿಗೂ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಕೆಮ್ಮು ಅಂತಂದರೆ ಹಳ್ಳಿ ಕಡೆ ಅವ್ರದ್ದೇನೇನೋ ಇರುತ್ತಲ್ಲ, ಅದು ನೆತ್ತಿಲಿ ತಲೆ ಕೂದಲು ಎತ್ತಿದ್ರೆ ಅದು ಕೆಮ್ಮು ಕಮ್ಮಿ ಆಗುತ್ತೆ ಅಂತೆ, ಅದು ಅವ್ರದ್ದು. ಹಾಗೆ ಗುರುವಾರ ಆಗಿರೋದ್ರಿಂದ ಇವತ್ತು ರಾಘವೇಂದ್ರ ಸ್ವಾಮಿ ವಾರ ಇತ್ತು. ರಾಘವೇಂದ್ರ ಸ್ವಾಮಿ ಪೂಜೆ ಕೂಡ ಮಾಡಿದೆ, ಮುಗೀತು. ಅಂದರೆ ನಾನು ರಾಘವೇಂದ್ರ ಸ್ವಾಮಿ ತುಂಬ ನಂಬಿಬಿಟ್ಟಿದ್ದೀನಿ. ಅಂದರೆ ನಾನು ಎಲ್ಲ ನಂಬಿದ್ದು, ನಂಬ್ದೇನೆ ಯಾವತ್ತೂ ಸ್ವಾಮಿ ಇರೋದು ಕೈ ಬಿಡಲ್ಲ, ನನಗೂ ಬಿಟ್ಟಿಲ್ಲ, ನನ್ನ ಕೈ ಹಿಡ್ದಿದ್ದಾರೆ. ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರಿಸ್ಕೊಟ್ಟಿದ್ದಾರೆ ರಾಯರು. ಅದಕ್ಕೆ ನಾನು ಗುರುವಾರ ಪೂಜೆ ಮಾಡ್ತೀನಿ, ವ್ರತ ಮಾಡ್ತಿದ್ದೀನಿ. ಒಳ್ಳೆಯದಾಗಿದೆ ಬಿಡಿ ನನಗೆ. ಅಂದರೆ ಅವ್ರು ಒಂದು ಸತಿ ನಂಬ್ಕೊಂಡ್ರೆ ಅವ್ರ ಕೈ ಬಿಡಲ್ಲ. ಅಂದರೆ ನಂಬಿಕೆ ಇರಬೇಕು, ಯಾವ್ದ್ರ ಮೇಲೆ ಆದರೂ ನಂಬಿಕೆ ಇರಬೇಕು. ಇವತ್ತು ಮಾಡಿದೆ ಆಗಿಲ್ಲ ಅನ್ನೋದಲ್ಲಿ ಭ್ರಮೇಲಿ ಇರಬಾರ್ದು, ನಂಬಿಕೆ ಇಡಬೇಕು. ಒಂದಲ್ಲ ಒಂದು ದಿವಸ ಒಳ್ಳೆಯದಾಗುತ್ತೆ. ಹಾಗೆ ಮಕ್ಕಳಿಗೆಲ್ಲ ದಸರಾ ರಜೆ ಕೊಟ್ಟಿದ್ದರು, ಅದಕ್ಕೆಲ್ಲ ಆಟ ಆಡ್ತಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ನಮ್ಮ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಲೈಫ್ ನೆನಪಾಗುತ್ತೆ. ಅದು ನೋಡಿ ಎಲ್ಲ ದಸರಾ ರಜೆ ಇದೆಯಲ್ಲ ಇವಾಗ, ಎಲ್ಲ ಸೇರಿಕೊಂಡು ಆಟ ಆಡ್ತಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ನಮಗೂ ಚಿಕ್ಕವರಾಗಿ ಇರಬೇಕಾಗಿತ್ತು ಅಂತ ಅನಿಸುತ್ತೆ, ಖುಷಿ ಇರುತ್ತೆ. ಅಂದರೆ ಇವಾಗೆಲ್ಲ ನಮಗೆ ಈ ಥರ ಲೈಫ್ ಸಿಗಲ್ಲ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಮತ್ತೆ ಆ ಲೈಫಿಗೆ ಹೋಗೋಕ್ಕಾಗಲ್ಲ. ನಮ್ಮ ಮನೆ ಮುಂದೆ ಎಲ್ಲ ಗಣೇಶನ ಇಡಬೇಕಂತೆಲ್ಲ ಮನೆ ಕಟ್ಕೊತಿದ್ದಾರೆ ಅವರು. ಮಕ್ಕಳು ಏನೇನೋ ಅವ್ರ ಆಟ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಅಂದರೆ ನಮಗೆ ಇವಾಗಿನ ಲೈಫ್ಗಿಂತ ನಮ್ಮ ಚಿಕ್ಕವರಿದ್ದ ಲೈಫೇ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಎಲ್ಲ
ಸಬ್ಸ್ಕ್ರೈಬ್